ನಿಜವಾದ ತತ್ವಗಳನ್ನ ಪ್ರಸ್ತುತಪಡಿಸುವಂತಹ ಕೆಲಸವನ್ನ ನಮ್ಮ ಹಿರಿಯರು ಈ ಒಂದು ಕೃತಿ ಮೂಲಕ ಮಾಡಿದ್ದಾರೆ. ಅದರಲ್ಲಿ ಅವರು ಅನೇಕ ಸಂದರ್ಭಗಳಲ್ಲಿ ಭಾರತೀಯ ಪರಂಪರೆ ಅಂತ ಹೇಳಿ ಬಳಸ್ತಾರ. ಅವರು ಭಾರತೀಯ ಪರಂಪರೆ ಹಂಗಂದ್ರೆ ಏನು ಅನ್ನೋದಕ್ಕೆ ನಮ್ಮ ಶ್ರೀಕಾಂತ ಸ್ವಾಮಿ ಅವರು ತಮ್ಮ ಲೇಖನದಲ್ಲಿ ಬಹಳ ಸುಂದರವಾಗಿ ಬರೆದ. ವೈದಿಕ ಪರಂಪರೆಯನ್ನ ಹಿಂದೂ ಪರಂಪರೆ ಅನ್ನೋದು, ವೈದಿಕ ಪರಂಪರೆಯನ್ನ ಭಾರತೀಯ ಪರಂಪರೆ ಅನ್ನೋದು ಒಂದು ರೀತಿಯಲ್ಲಿ ಜನರನ್ನ ಮೋಸಗೊಳಿಸುವಂತಹ ಕೆಲಸ. ಅದಕ್ಕೆ ಅವರು ನಮ್ಮ ಶ್ರೀಕಾಂತ ಸ್ವಾಮಿ ಅವರು ಬರೀತಾರೆ, ಭಾರತೀಯ ಪರಂಪರೆ ಅಂದ್ರೆ ಏನು ಲೇಖಕರು ಅದರಲ್ಲಿ ಸ್ಪಷ್ಟಪಡಿಸಿಲ್ಲ. ಪರಂಪರೆ ಅಂದರೆ ಶ್ರೇಣೀಕೃತ ಸಮಾಜವೇ, ಪುರೋಹಿತಶಾಹಿಗಳ ಪರಂಪರೆಯೇ, ಕೇವಲ ಕೆಲವೇ ಜನರು ದೇವರ ಪೂಜೆ ಶ್ಲೋಕಗಳ ಪಠನ ಪ್ರಾರ್ಥನೆ ಮಾಡೋದು ಶೂದ್ರರು ಮಾಡಬಾರದು ಅನ್ನುವ ಪರಂಪರೆಯೇ, ಹಿಂದುಳಿದವರು ದಲಿತರು ಮಂದಿರ ಪ್ರವೇಶ ಪೂಜೆ ಮಾಡಬಾರದು ಎಂಬ ಪರಂಪರೆಯೇ. ನಿಮ್ಮ ಸನಾತನ ಪರಂಪರೆಯಿಂದ 90% ಹಿಂದೂಗಳನ್ನ ದೇವರಿಂದ ಮಂದಿರದಿಂದ ದೂರ ಇಟ್ಟಿದ್ದೀರಿ. ಪೂಜೆಗೆ ಅನರ್ಹರೆಂದು ಹಿಂದೂ ದಲಿತರನ್ನ ಊರ ಹೊರಗೆ ಇಟ್ಟಿದ್ದು ಹಿಂದೂ ಪರಂಪರೆ. ಇಂಥ ಪರಂಪರೆ ನಮಗೆ ಬೇಕಾ ಅಂತ ಹೇಳಿ ಅವರು ಪ್ರಶ್ನೆ ಮಾಡಿದ. ಈ ಒಂದು ಹಿನ್ನೆಲೆಯಲ್ಲಿ ಇಂಥ ಎಲ್ಲ ಲೋಪದೋಷಗಳನ್ನ ಗುರುತಿಸಿ ಈ ಗ್ರಂಥದ ಮೂಲಕ ನಮಗೆ ಸರಿಯಾದ ಶರಣರ ವಿಚಾರಗಳನ್ನ ತಿಳಿಸುವಂತಹ ಕೆಲಸವನ್ನ ವಿದ್ವಾಂಸರು ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಅದರ ಜೊತೆಗೆ ನಮ್ಮ ಮಾನ್ಯ ಶಂಕರ ಬಿದ್ರಿ ಅವರು